ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ನಾನು ಲೆಮನಾಯ್ಡ್ ಅಥವಾ ನಿಂಬು ಶರಬತ್ತನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಬಾಟಲಲ್ಲಿ ಐಸ್ ವಾಟರನ್ನು ಇಟ್ಕೊಂಡಿದ್ದೀನಿ, ಅಥವಾ ಹಾಗೆ ಬರೀ ನೀರನ್ನು ಕೂಡ ಇಟ್ಕೋಬೋದು. ಒಂದು ಕಪ್ಪಲ್ಲಿ ಐಸ್ ವಾಟರನ್ನು ಹಾಕೋತಾ ಇದ್ದೀನಿ. ಐಸ್ ವಾಟರ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಪ್ಪಲ್ಲಿ. ಈಗ ಜೀರಾ ಅಂದರೆ ಜೀರಿಗೆ ಪುಡಿಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಚಿಟಿಕೆ ಅಷ್ಟು, ಚಿಟಿಕೆ ಅಂದರೆ ಒಂದು ಸ್ವಲ್ಪ ಪುಡಿ ಹಾಕೋಬೇಕು. ಇದು ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಶರಬತ್ತಿಗೆ, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಅಥವಾ ಈ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅನ್ನೋದಾದರೆ ಬಿಳಿ ಉಪ್ಪನ್ನು ಕೂಡ ಹಾಕೋಬೋದು. ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ. ಶುಗರು 1.5 ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈಗ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಶರಬತ್ತಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಆ ಕಪ್ಪಲ್ಲಿ ನಿಂಬು ರಸವನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರು ಕುಡಿಬೋದು. ಮತ್ತು ಇವಾಗ ಬೇಸಿಗೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮಲ್ಲಿ ಕುಡಿಯೋದಕ್ಕೆ. ಬೇಕಾದರೆ ಇದು ಡೈಜೆಷನ್ ಕೂಡ ಚೆನ್ನಾಗೇ ಆಗುತ್ತೆ. ಮಾಡಿ ನೋಡಿ ಒಂದು ಸಲ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ. ಹಾಗೆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಜೀರಿಗೆ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಅಥವಾ ಉಪ್ಪನ್ನು ಸ್ವಲ್ಪ, ಅಂದರೆ ಚಿಟಿಕೆ ಅಂತೀವಲ್ಲ ಅಷ್ಟು ಮಾತ್ರ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಇಲ್ಲಾಂದರೆ ಕಹಿ ಅನಿಸುತ್ತೆ. ಅದಕ್ಕೋಸ್ಕರ ಇವಾಗ ಐಸ್ ಕ್ಯೂಬ್ಸನ್ನು ಹಾಕೋತಾ ಇದ್ದೀನಿ. ನೋಡಿ, ಅದು ಗಟ್ಟಿಯಾಗಿತ್ತು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಹೊಡ್ಕೊಂಡೆ ಅದು ಪೀಸ್ ಆಗಲಿ ಅಂತ. ಈ ರೀತಿ ಪೀಸನ್ನು ಆ್ಯಡ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಐಸ್ ವಾಟ್ರ್ ಹಾಕಿದ್ದೀರಾ, ಮತ್ತೆ ಯಾಕೆ ಐಸ್ ಕ್ಯೂಬ್ಸ್ ಅನ್ನೋದಾದರೆ ಐಸ್ ವಾಟರ್ ಏನು ಅಷ್ಟೊಂದು ಕೋಲ್ಡ್ ಇರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಐಸ್ ಕ್ಯೂಬ್ಸನ್ನ ಆ್ಯಡ್ ಮಾಡಿದೆ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಊಟ ಆದಮೇಲೂ ಕುಡಿಬೋದು, ಅಥವಾ ಊಟಕ್ಕಿಂತ ಮುಂಚೆನೂ ಕುಡಿಬೋದು. ಆದರೆ ಮಧ್ಯಾಹ್ನ